ಗೆಟ್ ಔಟ್ ಎಂದ ವಿನಯ್ ಗೌಡಗೆ ಸ್ಪರ್ಧಿ ಶ್ರೇಯಸ್ ಮಾಸ್ ಆನ್ಸರ್. ಬೆಂಕಿ ಹಚ್ಚಿದ ಬಿಗ್ ಬಾಸ್ ಕ್ಲಿಪ್. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 13ನೇ ಅಗ್ನಿ ಪರೀಕ್ಷೆ ವೇದಿಕೆಯಲ್ಲಿ ಜೂರಿ ವಿನಯ್ ಗೌಡ ಸ್ಪರ್ಧಿ ಶ್ರೇಯಸ್ ಎಂಬುವರಿಗೆ ಟಾಸ್ಕ್ ವೇಳೆ ಗೆಟ್ ಔಟ್ ಎಂದಿದ್ದಾರೆ. ಇದಕ್ಕೆ ಶ್ರೇಯಸ್ ಕೂಡ ತಮ್ಮದೇ ಸ್ಟೈಲ್ನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ವಿನಯ್ ಗೌಡ ಅವರ ಸುತ್ತ ಮತ್ತಷ್ಟು ಟ್ರೋಲ್ಗಳು ಹರಿದಾಡ್ತಾ ಇವೆ. ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಅಗ್ನಿ ಪರೀಕ್ಷೆ ವೇದಿಕೆಯಲ್ಲಿ ಸದ್ಯ ಹೈ ಡ್ರಾಮಾ ನಡೆದಿದೆ. ಜೂರಿ ಸ್ಥಾನದಲ್ಲಿದ್ದ ವಿನಯ್ ಗೌಡ ಸ್ಪರ್ಧಿ ಶ್ರೇಯಸ್ ಅವರಿಗೆ ಟಾಸ್ಕ್ ವೇಳೆ ಗೆಟ್ ಔಟ್ ಅಂತ ಗದರಿದ್ದು, ಅದಕ್ಕೆ ಶ್ರೇಯಸ್ ಕೂಡ ತಮ್ಮದೇ ಶೈಲಿಯಲ್ಲಿ ಟಾಂಗ್ ಕೊಟ್ಟು ವೇದಿಕೆಯಿಂದ ನಿರ್ಗಮಿಸಿದ್ದಾರೆ. ಈ ಘಟನೆ ವಿಡಿಯೋ ವೈರಲ್ ಆಗ್ತಾ ಇದ್ದು, ವಿನಯ್ ಗೌಡ ಅವರ ನಡವಳಿಕೆ ವಿರುದ್ಧ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ವೇದಿಕೆಯಲ್ಲಿ ಟಾಸ್ಕ್ ವೇಳೆ ಸ್ಪರ್ಧಿ ಶ್ರೇಯಸ್ ತಮಗಿಂತಲೂ ಅಭಿಷೇಕ್ ಎಂಬ ಸ್ಪರ್ಧಿಗೆ ಈ ಶೋನಲ್ಲಿ ಮುಂದುವರಿಯುವ ಅಗತ್ಯತೆ ಹೆಚ್ಚಿದೆ ಎಂಬ ಕಾರಣ ನೀಡಿ ತಮ್ಮ ಟಾಸ್ಕ್ ಬಿಟ್ಟುಕೊಡಲು ಮುಂದಾಗ್ತಾರೆ. ಇದನ್ನು ಕಂಡು ಕೋಪಗೊಂಡ ಜೂರಿ ವಿನಯ್ ಗೌಡ ಈ ವೇದಿಕೆಯನ್ನು ಇನ್ಸಲ್ಟ್ ಮಾಡಬೇಡಿ, ಪ್ಲೀಸ್ ಗೆಟ್ ಔಟ್ ಅಂತ ಹೇಳ್ತಾರೆ. ಈ ನಡವಳಿಕೆಯನ್ನ ನೆಟ್ಟಿಗರು ಟೀಕಿಸಿದ್ದು, ತೀರ್ಪುಗಾರರಾಗಿ ವಿನಯ್ ಅವರು ಮತ್ತಷ್ಟು ಸಂಯಮದಿಂದ ವರ್ತಿಸಬೇಕಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಿಚ್ಚ ಸುದೀಪ್ ಅವರಂತಹ ದೊಡ್ಡ ಸ್ಟಾರ್ ಕೂಡ ಇಷ್ಟು ಅಗೌರವದಿಂದ ಮಾತನಾಡೋದಿಲ್ಲ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಅಷ್ಟಕ್ಕೂ ಏನಿದು ಘಟನೆ ಅಂದರೆ, ಸ್ಪರ್ಧಿ ಶ್ರೇಯಸ್ ಅವರು ಇನ್ನೊಬ್ಬ ಸ್ಪರ್ಧಿಗೋಸ್ಕರ ನಾನು ಟಾಸ್ಕ್ ಗಿವ್ ಅಪ್ ಮಾಡಬಹುದಾ, ಅವರಿಗೆ ನನಗಿಂತ ಜಾಸ್ತಿ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಆಗ ನಿರೂಪಕ ನಿರಂಜನ್ ಇವರೆಲ್ಲ ಯಾವ ಶೋಗೆ ಬಂದಿದ್ದಾರೆ ಅಂತಾರೆ. ತಕ್ಷಣ ವಿನಯ್ ಗೌಡ ನೀವಿಬ್ಬರು ಅಂದರೆ ಸ್ಪರ್ಧಿಗಳಾದ ಶ್ರೇಯಸ್ ಹಾಗೂ ಅಭಿಷೇಕ್ ಅವರಿಗೆ ಪ್ಲೀಸ್ ಗೆಟ್ ಔಟ್ ಅಂತ ಹೇಳ್ತಾರೆ. ತಕ್ಷಣ ಶ್ರೇಯಸ್ ನಾನೊಂದು ಆಪ್ಷನ್ ಕೇಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಅದಕ್ಕೆ ವಿನಯ್ ಗೌಡ ಕೇಳೋ ಡಿಸಿಷನ್ ನಿನ್ನ ಕೈಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಶ್ರೇಯಸ್ ಓಕೆ, ಗೆಟ್ ಔಟ್ ಬೇಡ ಬ್ರೋ ಅಂತಾರೆ. ವಿನಯ್ ಗೌಡ ಯಾಕೆ ಅಂತ ಪ್ರಶ್ನಿಸ್ತಾರೆ. ಆಗ ಶ್ರೇಯಸ್ ನಾನಿಲ್ಲಿ ಗೆಟ್ ಔಟ್ ಅಂತ ಅನ್ಸ್ಕೊಳ್ಳೋದಕ್ಕೆ ಬಂದಿಲ್ಲ, ನನಗೂ ನಿಮಗೂ ಏನಾದರೂ ವಾದ ವಿವಾದ ಇದ್ದರೆ ಗೆಟ್ ಔಟ್ ಅನ್ಬಹುದು ಅಂತ ಖಡಕ್ಕಾಗಿ ಹೇಳಿದ್ದಾರೆ. ಆಗ ವಿನಯ್ ಈ ವೇದಿಕೆ ಕೊಟ್ಟಿರುವುದು ನಿಮಗೆ ಬೇಕಾದವರಿಗೆಲ್ಲ ಕೊಟ್ಟು ಹೋಗ್ತಾ ಇರೋದಕ್ಕೆ ಅಲ್ಲ ಅಂತ ವ್ಯಂಗ್ಯ ಮಾಡ್ತಾರೆ. ಅಲ್ಲದೆ ಡೋಂಟ್ ಇನ್ಸಲ್ಟ್ ದಿಸ್ ಸ್ಟೇಜ್ ಅಂತ ಹೇಳಿದ್ದಾರೆ. ಇಷ್ಟೊತ್ತು ಇಲ್ಲಿ ನಡೆದಿದ್ದು ಎಲ್ಲ ಡ್ರಾಮಾನ, ತುಂಬ ಡೀಸೆಂಟಾಗಿ ಹೇಳ್ತಿದ್ದೀನಿ, ಪ್ಲೀಸ್ ಗೆಟ್ ಔಟ್, ಈ ಶೋ ನಿಮಗಲ್ಲ ಅಂತ ಹೇಳ್ತಾ ಇರುವಾಗಲೇ ಸ್ಪರ್ಧಿ ಶ್ರೇಯಸ್ ಶೋನಿಂದ ಡೈರೆಕ್ಟಾಗಿ ಹೊರ ನಡೆದಿದ್ದಾರೆ.